ಐ ಆಮ್ ರಿಯಲಿ ಸೋ ಗ್ರೇಟ್ಫುಲ್ ಟು ಯು, ಯಾಕೆಂದರೆ ಇಷ್ಟೊಂದೆಲ್ಲ ರಿಸರ್ಚ್ ಮಾಡಿದ್ದೀರ ಅಂತ. ಬಿಕಾಸ್ ಈ ಎಲ್ಲ ಸಣ್ಣ ಸಣ್ಣ ವಿಷಯಗಳಿದೆ ಅಲ್ಲ, ಇಟ್ ಈಸ್ ವೆರಿ ವೆರಿ ಸ್ಪೆಷಲ್ ಟು ಮೀ. ಯಾಕೆಂತಂದರೆ ಅದಕ್ಕೆ ನಾನೇನು ರಿಸರ್ಚು ಅದೆಲ್ಲ ಏನೂ ಮಾಡಿಲ್ಲ, ಬಟ್ ಇಟ್ ಕೇಮ್ ಸಮ್ವೇರ್ ಔಟ್ ಆಫ್ ಮೈ ಬ್ರೈನ್ ಅಲ್ವಾ, ಸಣ್ಣ ಐಡಿಯಾಸು. ಸೊ ಅದಕ್ಕೆ ಇವತ್ತು ಮನ್ನಣೆ ಸಿಕ್ಕಿ ನೀವು ಇಲ್ಲಿ ಕೇಳ್ತಾ ಇದ್ದಿರೋದಕ್ಕೆ ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಟು ಯು ಆ್ಯಂಡ್ ಸುವರ್ಣ ಮ್ಯಾಮ್. ಸೊ ನಂದು ಮನೆ ಊಟ ನನಗೆ ಅಮ್ಮನೇ ಮಾಡ್ತಾ ಇದ್ದಿದ್ದು. ಸೊ ಅಮ್ಮ ಅಂದರೆ ನಮ್ಮ ಮಮ್ಮಿ ಹುಬ್ಳಿ ಬಳ್ಳಾರಿ ಕಡೆ ಅವರು. ಸೊ ಅಲ್ಲೆಲ್ಲ ಜೋಳದ ರೊಟ್ಟಿ ಚಪಾತಿ ಇದೆಲ್ಲ ಸ್ವಲ್ಪ ಜಾಸ್ತಿ. ಸೊ ಅದ್ರ ಜೊತೆಗೆ ಹೇಗೆ ಬ್ಯಾಲೆನ್ಸ್ಡ್ ಆಗಿ ತಿನ್ನಬೇಕು, ನನ್ಗೆ ಯಾವಾಗಲೂ ಅನಿಸ್ತಾ ಇತ್ತು, ಸುಮ್ಮನೆ ನಾವು ಎಷ್ಟೊಂದು ದುಡ್ಡೆಲ್ಲ ಕೊಟ್ಟು ಆಚೆ ಕಡೆ ತಿಂತೀವಿ, ಯುನೋ ಇಷ್ಟ ಬಂದಂಗೆಲ್ಲ ದುಡ್ಡು ಉಡಾಯಿಸ್ತೀವಿ ಅಂತ. ಆ್ಯಕ್ಚುಲಿ ನಂಗೆ ಫ್ರ್ಯಾಂಕ್ಲಿ ಗೊತ್ತಿರಲಿಲ್ಲ. ನಮ್ಮಮ್ಮ ಅಂದರೆ ನಾನು ಇದ್ರ ಮೇಲೆ ಇಂಟ್ರೆಸ್ಟ್ ತೋರಿಸೋದಕ್ಕೆ ಅಥವಾ ಇದರಲ್ಲಿ ಫುಡ್ಡಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಶುರು ಆದಮೇಲೆ ನಂಗೆ ಗೊತ್ತಾಯಿತು, ಅಯ್ಯೋ ಬರೀ ಈರುಳ್ಳಿ ಇಷ್ಟೇ ರೂಪಾಯಾ, ಬೀನ್ಸ್ ಇಷ್ಟೇ ರೂಪಾಯಾ, ನಾವು 200 ರೂಪಾಯಿ ಕೊಟ್ಬಿಟ್ಟು ಇನ್ನೆಲ್ಲೋ ಹೋಗಿ ಖರ್ಚು ಮಾಡ್ತಿದ್ರೆ 20 ರೂಪಾಯಿ ಅಷ್ಟಕ್ಕೆ ಬೀನ್ಸ್ ಸಿಕ್ಬಿಡುತ್ತೆ. ನಾನು ಆಶ್ಚರ್ಯ ಪಟ್ಕೊಳ್ತಾ ಇದ್ದೆ. ನಂಗೆ ಅನಿಸ್ತಾ ಇತ್ತು ವೆಜಿಟೇಬಲ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಅಂತ, ಮನೆ ಊಟ ಮಾಡೋದು ಅಡುಗೆ ಮಾಡೋದೆಲ್ಲ ತುಂಬ ರೇಜಿಗೆ ಕೆಲಸ ಅಂತ ನನಗೆ ಅನಿಸ್ತಾ ಇತ್ತು. ಇಟ್ ಈಸ್ ವೆರಿ ಸಿಂಪಲ್ ಟು ಜಸ್ಟ್ ಗೋ ಆ್ಯಂಡ್ ಆರ್ಡರ್, ಸ್ವಿಗ್ಗಿಯಲ್ಲೋ ಝೊಮ್ಯಾಟೋದಲ್ಲಿ ಎಲ್ಲೋ ಒಂದು ಆರ್ಡರ್ ಮಾಡಿ ತೊಗೊಂಬಿಡೋದು ಈಸಿ ಅಂತ. ಬಟ್ ಆ ಎಫರ್ಟ್ ಹಿಂದೆ ಒಬ್ಬರು ಅಡುಗೆ ಮಾಡ್ಬೇಕಂತಂದ್ರೆ, ಇವಾಗ ಯಾರೇ ಆಗಿರ್ಬೋದು, ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ತಂಗಿ, ಅಕ್ಕ, ಯಾರೇ ಲೇಡೀಸ್ ಮನೇಲಿ ಅಡುಗೆ ಮಾಡ್ತಾ ಇರ್ತಾರೆ ಅಥವಾ ಗಂಡಸರು ಅಡುಗೆ ಮಾಡ್ತಾ ಇರ್ತಾರೆ, ಅದು ಬರೀ ಅಡುಗೆ ಅಲ್ಲ, ಇಟ್ ಈಸ್ ಅನ್ ಎಫರ್ಟ್, ಇಟ್ ಈಸ್ ಅ ಟ್ಯಾಲೆಂಟ್, ಇಟ್ ಈಸ್ ಅ ಲವ್. ಅದು ಯಾಕೆಂತಂದರೆ ಅವರು ಬೇರೆಯವ್ರಿಗೋಸ್ಕರ ಅಂತ ಮಾಡ್ತಾ ಇರೋದು, ತನಗೋಸ್ಕರ ನಾನು ಮಾಡ್ಕೊಂಡು ತಿನ್ನೋದು ಅದೆಲ್ಲ ಇರುತ್ತೆ. ಸೊ ಬೇರೆಯವ್ರಿಗೋಸ್ಕರ ಎನರ್ಜಿ ಹಾಕೋದು, ಎಫರ್ಟ್ ಹಾಕೋದು, ಇಂಟ್ರೆಸ್ಟ್ ಹಾಕೋದು. ಈರುಳ್ಳಿ ಕಟ್ ಮಾಡಬೇಕಾದ್ರೆ ಕಣ್ಣಲ್ಲಿ ದಳ 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 ನೀರು ಬರುತ್ತೆ ಗೊತ್ತಾ. ಸೊ ನಾವು ಏನಿದು ಉಪ್ಪಿಟ್ಟು ಅಂತ ಅಂದ್ಕೊಂಡು ಹೋಗ್ತೀವಿ. ಉಪ್ಪಿಟ್ಟು ಮಾಡೋದಕ್ಕೆ ಎಷ್ಟು ಕಷ್ಟ ಗೊತ್ತಾ, ಅಂದರೆ ಎಫರ್ಟ್ ಬೇಕು, ಇಂಟ್ರೆಸ್ಟ್ ಬೇಕು, ಸೀದೋಗಬಾರ್ದು, ಉಪ್ಪು ಜಾಸ್ತಿ ಆಗಬಾರ್ದು, ನೀರಂಗೆ ಆಗ್ಬಿಡ್ಬಾರ್ದು, ಗಟ್ಟಿ ಕಲ್ತರ ಆಗಬಾರ್ದು, ಎಷ್ಟೆಲ್ಲ ಇರುತ್ತೆ ವಿಷಯಗಳು. ಸೊ ಅದನ್ನೆಲ್ಲ ಮಾಡೋದಕ್ಕೆ ಐ ಫೀಲ್ ನಮ್ಮ ಮಮ್ಮಿಗೆ ಏನಾದರೂ ಒಂದು ಐ ರಿಯಲಿ ವಾಂಟೆಡ್ ಟು ಅಪ್ರಿಷಿಯೇಟ್ ಹರ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್. ಸೊ ಮನೆ ಊಟ ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಅದು ಏನು ಬೇಕು ಅಂತ ಮಾಡಬೇಕು ಅಂತಲ್ಲ, ಸುಮ್ಮನೆ ನಾನು ಪ್ರತಿದಿನ ಹಾಕ್ತಾ ಇದ್ನಲ್ಲ, ಸೊ ಅದ್ರ ಕೆಳಗಡೆ ಒಂದು ಸುಮ್ಮನೆ ಒಂದು ಕ್ಯಾಪ್ಷನ್ ಥರನೋ ಅಥವಾ ಒಂದು ಟೈಟಲ್ ಥರನೇ ಕೊಟ್ಟರೆ ಇಷ್ಟ ಆಗ್ಬೋದು ಅಂತ ಹೇಳಿ ಐ ಜಸ್ಟ್ ಸ್ಟಾರ್ಟೆಡ್ ಪೋಸ್ಟಿಂಗ್ ಇಟ್. ಆ್ಯಂಡ್ ಕಾವ್ಯ ಕೋಚ್, ನಾನು ಆಗಲೇ ಹೇಳ್ದಂಗೆ ಶೇರಿಂಗ್ ಇಸ್ ಕೇರಿಂಗ್ ಅಂತ ನಾನು ಯಾವಾಗಲೂ ನಂಗೆ ಅನಿಸುತ್ತೆ. ಇವಾಗ ನಾನು ಯಾವುದೋ ಒಂದು ಕೋಟ್ ಓದಿದೆ, ನಂಗೆ ಇಷ್ಟ ಆಯಿತು, ಅದನ್ನು ಯಾಕೆ ನಾನು ಬೇರೆಯವ್ರಿಗೆ ಹೇಳಬಾರ್ದು? ಬೇರೆಯವ್ರಿಗೆ ಹೇಳಿದ್ರೆ ಪ್ರಾಬಬ್ಲಿ ಅವ್ರಿಗೂ ಇಷ್ಟ ಆಗ್ಬೋದು ಅಥವಾ ಅವರಿಗೂ ಅದರಿಂದ ಏನೋ ಪ್ರಯೋಜನ ಆಗ್ಬೋದು, ಉಪಯೋಗ ಆಗಬಹುದು ಅಂತ. ಸೊ ಆ್ಯಂಡ್ ಅದನ್ನು ಆ ಕೋಟ್ ಏನಿದೆ ನನಗೆ ಅರ್ಥ ಆಗಿರೋ ರೀತಿಯಲ್ಲಿ ಅದ್ರ ಕೆಳಗಡೆ ಇನ್ನೊಂದಷ್ಟು ಬರೀತಾ ಇದ್ದೆ ನಾನು. ಸೊ ನನಗೆ ಯಾವ ರೀತಿಯಿಂದ ಅದು ಅರ್ಥ ಆಯಿತು ಅನ್ನೋ ರೀತಿಯಲ್ಲೇ ಬರೀತಾ ಇದ್ದೆ. ಸೊ ಆ ಕಾವ್ಯ ಕೋಟ್ಸ್ ಅಷ್ಟೇ ನನಗೆ ತುಂಬ ಜನ ಮೆಸೇಜ್ ಮಾಡಿದ್ದಾರೆ, ಸೇಯಿಂಗ್ ದ್ಯಾಟ್ ಅದರಿಂದ ನನ್ನ ಲೈಫ್ ಹೆಂಗೋ ಹೋಗ್ಬಿಡ್ತಾ ಇತ್ತು, ನಾನು ಓದಿದ್ದಕ್ಕೆ ಕೋಟ್ಸ್ ನಿಮ್ಮದು ಹಿಂಗೆ ಬಂತು ಡಿರೆಕ್ಷನ್, ನನ್ನ ಲೈಫೇ ಮುಗ್ದೋಯ್ತು ಅಂತ ಅಂದ್ಕೊಂಬಿಟ್ಟಿದ್ದೆ, ಬಟ್ ನಿಮ್ಮ ಕೋಟ್ಸ್ ಓದಿದ್ದಾದಮೇಲೆ ನನ್ನ ಲೈಫ್ ಮತ್ತೆ ಶುರುವಾಯಿತು. ಸೊ ನಾನು ಸುಮ್ಮನೆ ಬರೀತಾ ಇದ್ದಿದ್ದು ಒಂದಷ್ಟು ಕೋಟ್ಸ್ಗೆ ಇಷ್ಟೊಂದೆಲ್ಲ ಜನರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ, ಉಪಯೋಗ ಆಗ್ತಾ ಇದೆ ಅಂತ ಇದೆಯಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಅದು ಅನ್ಕಂಡೀಷ್ನಲ್, ನನಗೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ನನಗೆ ಅದರಿಂದ ಏನಾದರೂ ಬರುತ್ತೆ ಅಂತ. ಬಟ್ ಯಾರಿಗಾದ್ರೂ ಒಳ್ಳೇದಾಯಿತು, ಉಪಯೋಗ ಆಯಿತು, ನಿಮ್ಮ ಲೈಫಲ್ಲಿ ಅದೇನೋ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತು ಅಂತಂದರೆ ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಚೆನ್ನಾಗಾಯಿತು ನಿಮ್ಮ ಜೀವನ ಅಂತಂದರೆ ಐ ವಿಲ್ ಸ್ಟಾರ್ಟ್ ರೈಟಿಂಗ್ ಮೋರ್. ನಂಗೆ ಬೇಜಾರಾದಾಗ, ಖುಷಿಯಾದಾಗ ಪ್ರತಿದಿನ ನನಗೆ ಏನೇ ಆಗಿರಲಿ ಬರೆಯೋದಕ್ಕೆ ಟ್ರೈ ಮಾಡ್ತೀನಿ, ಸೊ ದಟ್ ಯಾರೋ ಒಬ್ರಿಗೆ ಹೆಲ್ಪ್ ಆಗಬೇಕು ಅಂತ. ಸ್ವರ್ಗದಲ್ಲಿ ರಿಜಿಸ್ಟ್ರೇಷನ್ ಸಿಗಬೇಕಲ್ಲ.